ನಮ್ಮ ಅಡಿಗೆ ಮನೆಗೆ ಸ್ವಲ್ಪ ಹೊಸ ಸಾಮಾನ ತರಿಸಿ ನೋಡ್ರಿ. ಮುಂಜಾನೆ ಎದ್ಕೊಳ್ಳೇನ ಇಲ್ಲೇ ರೊಟ್ಟಿ ಮಾಡಾಕೊಂತೀನಿ. ಹಾಯ್ ಹಲೋ ಅಂಡ್ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದೀರಿ ಅಂತ ಹೇಳಿ ಅನ್ಕೊಂತೀನಿ. ಮುಂಜಾನೆ ನಾಷ್ಟಕ್ಕ ಉಪ್ಪಿಟ್ಟು ಮಾಡಿಟ್ಟಿ ನೋಡ್ರಿ. ಉಪ್ಪಿಟ್ಟು ಮಾಡಿಟ್ಟು ಸ್ವಲ್ಪ ಗಟ್ಬ್ಯಾಳಿ ಪಲ್ಯ ಮಾಡ್ಬೇಕಂತ ಹೇಳಿ ಬ್ಯಾಳಿನೂ ಕುದಿಸಿಟ್ಟು ನನ್ನ ಮಕ್ಕಳಿಗೆ ಜಳಕ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಾಕೊಂತೀನಿ ನೋಡ್ರಿ. ಅವಸರದಾಗ ಬಡ ರೆಡಿ ಮಾಡಾಕೊಂತೀನಿ. ನನ್ನ ಮಗಳು ಸೈಕಲ್ ತಗೊಂಡು ಹೊರಗೆ ಆಡಾಕ್ ಹೋಗ್ತೀನಿ ಮಮ್ಮಿ ಅಂತಂದಳ್ರಿ. ಬೈದ್ ನೋಡ್ರಿ. ಅದಕ್ಕೆ ಇಲ್ಲೇ ಮನಿ ಒಳಗನ ಸೈಕಲ್ ತಗೊಂಡು ಆ ಕಡೆ ಈ ಕಡೆ ಆಡಾಕ್ ಕುಂತಾಳ. ಕರೆ ಹೇಳ್ತೀನಿ, ಹುಡುಗರಿಗೆ ಒಂದ್ ಸ್ವಲ್ಪ ಸಣ್ಣವ್ರಿದ್ದಾಗ ನಮಗಾಗ್ಲಿ ಯಾರಿಗಾಗ್ಲಿ ಸೈಕಲ್ ಇಂದ ಸ್ವಲ್ಪ ಬಾಳ ಕ್ರೇಜ್ ಇರ್ತೈತಿ. ಇಲ್ಲಿ ಹೇಳಿದ್ರು ಕೇಳಲಿಲ್ಲ. ಅವ್ರ ಅಕ್ಕನ ತಲಿ ಬಾಚು ಮಟ್ಟ ತಾನಿಲ್ಲೇ ಸೈಕಲ್ ಆಟ ಆಡಾಕ್ ಕುಂತಾಳ ನೋಡ್ರಿ. ಮುಂಜಾನೆ ಎದ್ದಾಗ್ಲಿಂತ ಹುಡುಗರನ್ನ ಸಾಲಿಗೆ ಕಳ್ಸು ಮಟ್ಟ ಟೈಮ್ ಹೆಂಗ್ ಹೋಗುತ್ತ ಅನ್ನೋದ ಗೊತ್ತಾಗೋದಿಲ್ಲ ನೋಡ್ರಿ. ಇಲ್ಲಿ ಅವ್ರನ್ನ ರೆಡಿ ಮಾಡ್ಬಿಟ್ನೆ ಅಂತಂದ್ರ ನಂದ್ ಅರ್ಧ ಕೆಲಸ ಮುಗಿದ್ ಬಿಡ್ತೈತಿ. ಈಗ ಸ್ವಲ್ಪ ದೊಡ್ಡವ್ರಾಗ್ಯಾರಲ್ರಿ, ಅವ್ರ ಊಟ ಮಾಡ್ತಾರ. ಹಿಂಗಾಗಿ ಮುಂಜಾನೆ ನಾಷ್ಟಕ್ ಉಪ್ಪಿಟ್ಟು ಮಾಡಿದ್ನಲ್ರಿ, ಅವಾಗನ ಈ ಬ್ಯಾಳಿನ ಕುದಿಸ್ಕೊಂಡು ಇಟ್ಕೊಂಡಿದ್ನೆ. ಇವಾಗ ಒಂದ್ ಕಡಾಳಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಾಪಟ ಆದ್ಮೇಲೆ ಉದ್ದಾಗ ಹೆಚ್ಕೊಂಡಂತಹ ಮೆಣಸಿನಕಾಯಿ ಉಳ್ಳಾಗಡ್ಡಿ ಹಾಕೋರಿ. ಒಂದಿಟ್ಟು ಅರಶಿನ, ಒಂದಿಟ್ಟು ಉಪ್ಪು ಹಾಕೊಂಡು ಚಂದ ಫ್ರೈ ಮಾಡಿ, ಆಮೇಲೆ ಒಂದ್ ಟೊಮೆಟೊ ಹಿಂಗ ಹೆಚ್ಚಿ ಸೇರಿಸ್ಕೊಂಡು ಇದುಷ್ಟು ಚಂದ ಫ್ರೈ ಆದ್ಮೇಲೆ ನಾವು ಮೊದ್ಲೇಕ ಕುದಿಸಿಟ್ಕೊಂಡಿರ್ತೀವಲ್ರಿ, ಆ ಬ್ಯಾಳಿನ ತಟಗ ಮುಗಿಸ್ಕೊಂಡು ಹಿಂಗ ಒಗ್ಗರ್ನಿ ಜೊತೆ ಕಲಿಸಿ ಒಂದ್ ಕುದಿ ಬಂದ್ಮೇಲೆ ಅದನ್ನ ಕುದಿಸಿ ಮ್ಯಾಗ ಒಂದಿಟ್ಟು ಕೊತ್ತಂಬರಿ ಉದುರಿಸ್ಬಿಟ್ರ ಗಟ್ಬ್ಯಾಳಿ ಪಲ್ಯ ರೆಡಿ ಆಗತ್ ನೋಡ್ರಿ. ಇದು ಬೆಸ್ಟ್ ಅಂದ್ರ ಬೆಸ್ಟ್ ರೀ. ಯಾಕಂತಂದ್ರ ಅನ್ನದ ಜೊತೆನೂ ಆಗುತ್ತೆ, ಮತ್ತೆ ರೊಟ್ಟಿ ಚಪಾತಿ ಜೊತೆ ಕೂಡ ಆಗತ್ ನೋಡ್ರಿ. ಇವತ್ತಂಕ್ರು ಮುಂಜಾನೆ ಎದ್ದುಗಳನ್ನ ರೊಟ್ಟಿ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಆಗ್ಬಿಟ್ಟಿದ್ದೀನ್ರಿ. ಯಾಕಂತಂದ್ರ ಈ ವರಮಹಾಲಕ್ಷ್ಮಿ ಪೂಜೆ, ಶ್ರಾವಣ ಸೋಮವಾರ, ಮಂಗಳವಾರ ನಾವು ರೊಟ್ಟಿ ಮಾಡಂಗಿಲ್ಲ. ಹಿಂಗಾಗಿ ಸಾಲ್ ಹಿಡ್ದ ಒಂದ್ 3-4 ದಿನ ಬರೀ ರೊಟ್ಟಿ ಮಾಡೋದು ಆಗಿದ್ದೇ ಇಲ್ಲ. ಹಿಂಗಾಗಿ ಇವತ್ತ ಎನಿ ಕಂಡೀಷನ್ ರೊಟ್ಟಿ ಮಾಡಬೇಕು. ಜಳಕ್ ತಡ ಆದ್ರೂ ಚಿಂತಿಲ್ಲ ಅಂತ ಹೇಳಿ ಬಡ ಮೊದ್ಲೇಕ ರೊಟ್ಟಿ ಮಾಡಿದ್ ನೋಡ್ರಿ. ಬುತ್ತಿಗೂ ಕೂಡ ರೊಟ್ಟಿ ಮತ್ ಗಟ್ಬ್ಯಾಳಿ ಪಲ್ಯನ ಕಟ್ಟಿದೆ. ನನ್ ಮಕ್ಳು ನಾವು ರೊಟ್ಟಿ ಪಲ್ಯನ ತಿಂತೀವಿ, ನಾಷ್ಟಾ ಬ್ಯಾಡ ಅಂತಂದ್ರು, ಹಾಕಿ ಕೊಟ್ಟಿದ್ದೀನ್ರಿ. ಅವರು ಕೂಡ ರೊಟ್ಟಿ ಪಲ್ಯನ ತಿಂದ್ರು. ನಾನು ಯಾವಾಗ ಏನ್ ರೊಟ್ಟಿ ಮಾಡ್ತೀನಿ ನೋಡ್ರಿ, ಸ್ವಲ್ಪ ಗ್ಯಾಸ್ ಕಟ್ಟಿ ಅದು ಜಾಸ್ತಿನ ಹೊಲಸಾಗತ್ತ ರೊಟ್ಟಿ ಮಾಡಿದಾಗ. ಹಿಂಗಾಗಿ ರೊಟ್ಟಿ ಮಾಡಿದ ತಕ್ಷಣ ಉಷ್ಟು ಕ್ಲೀನ್ ಮಾಡ್ಬಿಟ್ವಿ ಅಂತಂದ್ರ ಜಲ್ದಿನ ಕ್ಲೀನ್ ಆಗಿಬಿಡ್ತೈತಿ. ಹಿಂಗಾಗಿ ರೊಟ್ಟಿ ಮಾಡಿದ ಕೈಲೇನ ಗ್ಯಾಸ್ ಕಟ್ಟಿನೂ ತೊಳೆದು ಜಳಕ ಮಾಡಿ ಪೂಜೆನು ಮುಗಿಸಿದೀನ್ರಿ. ಇವತ್ತ ಬುಧವಾರ ನಮ್ಮ ಊರಾಗ ಸಂತ ಇರ್ತೈತಿ. ಕಾಯಿಪಲ್ಯನು ತಂದಿದ್ವಿ. ನಾನು ಒಂದ್ 15 ದಿನಕ್ಕೊಮ್ಮೆ ಈ ರೀತಿ ಫ್ರಿಜ್ ಅನ್ನ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಉಷ್ಟು ತೆಗೆದು ಉಷ್ಟು ತೊಳೆದು ಇಟ್ಟು ಇದನ್ ಮಾಡ್ತೀನಿ. ಫ್ರಿಜ್ ಕ್ಲೀನ್ ಮಾಡಕಂತ ಉಷ್ಟು ಸಾಮಾನ್ ತೆಗೆದಿಡುರಾಗ ನಾನು ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದನ ಒಂದು ಕಡಾಳಿಗಿನ ಆರ್ಡರ್ ಮಾಡಿದ್ದೀನಿ. ಒಂದು ಕೆಬ್ಬಣದ್ದು ಮತ್ತೆ ಒಂದು ಸ್ಟೇನ್ಲೆಸ್ ಸ್ಟೀಲಿಂದು ಅದು ಕೂಡ ಬಂತು. ಹಿಂಗಾಗಿ ಒದರಿದ್ರು, ಅವನು ಕೂಡ ತಂದು ನೋಡಾಕೊಂತೀನಿ ನೋಡ್ರಿ. ಏನೇ ಹೇಳ್ರಿ ನೀವು, ಯಾವ್ದಾರ ಸಾಮಾನ್ ನಾವು ಆರ್ಡರ್ ಮಾಡಿದ್ವಿ ಅಂತಂದ್ರೆ ಅದನ್ನ ತೆಗೆದು ನೋಡು ಮಟ್ಟ ಒಟ್ಟ ಸಮಾಧಾನನ ಇರಂಗಿಲ್ಲ. ಹಿಂಗಾಗಿ ನಾನು ಕೂಡ ಇಲ್ಲೇ ಅವು ಹೆಂಗ್ ಅದಾವು, ಏನದಾವು, ಸೈಜು ಅದೆಲ್ಲ ಬರೋಬ್ಬರಿ ಅದಾವಿಲ್ಲ ಅಂತ ಹೇಳಿ ನೋಡಾಕೊಂತೀನಿ ನೋಡ್ರಿ. ಖರೆ ಹೇಳ್ತೀನಿ, ನೀವು ಎಷ್ಟ ಚಲೋ ಪದಾರ್ಥ ಯೂಸ್ ಮಾಡಿ ಅಡಿಗೆ ಮಾಡಿದ್ರು, ನೀವೇನಾರ ಅಲ್ಯೂಮಿನಿಯಂ ಒಳಗ ಮತ್ತೆ ನಾನ್ ಸ್ಟಿಕ್ ಒಳಗ ಏನಾರ ಅಡಿಗೆ ಮಾಡ್ತಿದ್ರಿ ಅಂತಂದ್ರ ಅದು ಆರೋಗ್ಯಕ್ಕ ಒಟ್ಟ ಒಳ್ಳೇದಲ್ಲ ನೋಡ್ರಿ. ಯಾಕಂತಂದ್ರ ಅದು ನಮ್ ದೇಹಕ್ಕ ಒಂದ್ ರೀತಿ ಸ್ಲೋ ಪಾಯ್ಸನ್ ಇದ್ದಂಗ. ಹಿಂಗಾಗಿ ನಾನು ನಮ್ಮ ಮನಿಯೊಳಗಿರುವಂತಹ ಎಲ್ಲಾ ಅಲ್ಯೂಮಿನಿಯಂ ನಾನ್ ಸ್ಟಿಕ್ ಪಾತ್ರೆಗಳನ್ನ ಚೇಂಜ್ ಮಾಡಿ ಸ್ಟೀಲು ಮತ್ತೆ ಕಬ್ಬಿಣದಕ್ಕ ಚೇಂಜ್ ಮಾಡೀನ್ರಿ. ನಾನು ಲೋಕಲ್ ಶಾಪ್ ಒಳಗ ಸ್ಟೀಲಿಂದು ಒಂದಿಷ್ಟು ಕಡಾಳ್ಗಿ ಬೋಗಣಿ ತಂದಿದ್ನೆ. ಬಟ್ ಅವು ಏನಾದ್ರಿ ಸ್ವಲ್ಪ ದಿನ ಆದ್ಮೇಲೆ ದಂಡಿ ಸೀಳ್ದಂಗ ಆಗೋದು ಮತ್ತು ತೂತ್ ಬೀಳದಂಗ ಆಗೋದು ಆಗಿ ಅವು ಹೊಳ್ಳ ನಮಗೆ ಯೂಸ್ ಮಾಡಾಕ ಬರ್ಲಿಲ್ಲ. ಹಿಂಗಾಗಿ ನಾನು ಸ್ವಲ್ಪ ರೊಕ್ಕ ಜಾಸ್ತಿ ಹೋದ್ರು ಹೋಗ್ಲಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ರಿ. ಹಿಂಗಾಗಿ ಚಲೋ ಬ್ರ್ಯಾಂಡದ ತಗೊಂಡ್ರಾತು ಅಂತ ಹೇಳಿ ಇಂಡಸ್ ವ್ಯಾಲಿ ಅವ್ರದನ್ನ ಈ ಒಂದು ಸ್ಟೀಲಿನ ಕಡಾಳಿಗಿನ ತರಿಸ್ಕೊಂಡಿನಿ ನೋಡ್ರಿ. ಇದು ಮಸ್ತ್ ಅಂದ್ರ ಮಸ್ತ್ ಐತಿ. ನಿಮಗೊಂದು 3-4 ಜನಕ್ಕ ಪಲ್ಯ ಅಥವಾ ಕರಿ ಮಾಡ್ಕೊಳಕ ಇದಗನ ಅನುಕೂಲ ಐತಿ ನೋಡ್ರಿ. ಮತ್ ಇದ್ರ ಹ್ಯಾಂಡ್ಲು ಮತ್ ಈ ಮುಚ್ಚಳ ಏನೈತಲ್ರಿ, ಇದು ಅಷ್ಟು ನಿಮ್ಗೆ ಬಿಸಿ ತಾಕ್ಲಾರ್ದಂಗ ನೀವು ಡೈರೆಕ್ಟ್ ಆಗಿ ಅರ್ಬಿ ಹಿಡ್ಕೊಳಾರನ್ನ ಹಿಂಗ ಬೋಗಣಿನ ಎತ್ತಿಡಾಕ್ ಬರುವಂಗ ಅನುಕೂಲ ಐತಿ. ಮತ್ ಇದನ್ನ ನೀವು ಜಸ್ಟ್ ಬರೀ ಗ್ಯಾಸ್ ಮೇಲೆ ಅಷ್ಟ ಅಲ್ದನ ನೀವು ಇಂಡಕ್ಷನ್ ಸ್ಟೋವ್ ಮೇಲೂ ಕೂಡ ಇದನ್ನ ಯೂಸ್ ಮಾಡಬಹುದ್ರಿ. ಮಸ್ತ್ ಅಂದ್ರ ಮಸ್ತ್ ಐತಿ. ಹಂಗ ಅದ್ರ ಜೊತೆ ಒಂದು ಕೆಬ್ಬಣದ ಕಡಾಳಿಗೆ ಕೂಡ ಆರ್ಡರ್ ಮಾಡಿದ್ದೀನ್ರಿ. ಇದು ನಿಮಗ ಪಲ್ಯ ಮಾಡಾಕಾಗ್ಲಿ, ಒಗ್ಗರ್ನಿ ಅನ್ನಕ್ಕೆ ಒಗ್ಗರ್ನಿ ಹಾಕೋದಾಗ್ಲಿ, ಆ ಒಗ್ಗರ್ನಿ ಅವಲಕ್ಕಿ ಮಾಡಾಕಾಗ್ಲಿ, ಮತ್ ಈ ರೀತಿ ಬಜಿ ಕರ್ಚಿಕಾಯಿ ಕರಿಯಾಕಾಗ್ಲಿ ಎಲ್ಲದಕ್ಕೂ ಆಲ್ ಇನ್ ಒನ್ ಯೂಸ್ ಆಗುವಂತಹ ಕಡಾಳಿಗೆ ಐತಿ ನೋಡ್ರಿ. ಇದು ಕೆಬ್ಬಣದ ಕಡಾಳಿಗೆ. ಇದು ಸ್ವಲ್ಪ ದಿನ ಆದ್ಮೇಲೆ ತುಕ್ ಹಿಡಿತೈತನ ಅಥವಾ ರಸ್ಟ್ ಆಗತ್ತನ ಅಂತ ಹೇಳಿ ವಿಚಾರ ಮಾಡಾಕ ಹೋಗ್ಬೇಡ್ರಿ. ಯಾಕಂತಂದ್ರೆ ಇದು ಆಲ್ರೆಡಿ ಪ್ರೀ ಸೀಸನ್ಡ್ ಆಗಿ ಬಂದಿರ್ತೈತಿ. ನಿಮಗ್ ಹೊಳ್ಳಿ ಇದನ್ನ ಸೀಸನ್ಡ್ ಮಾಡ್ಬೇಕನ್ನೋ ಅವಶ್ಯಕತೆ ಏನು ಇರಂಗಿಲ್ಲ. ಜಸ್ಟ್ ಬಂದ ಮೇಲೆ ಒಂದ್ಸಲ ತೊಳೆದು ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಬಿಸಿ ಮಾಡಿ ಯೂಸ್ ಮಾಡ್ಕೋಬಹುದು ನೋಡ್ರಿ. ಮತ್ ನಿಮಗೆ ಯೂಸ್ ಮಾಡೋ ಪ್ರತಿಯೊಂದು ಡೀಟೇಲ್ಸ್ ಅವ್ರ ಬಾಕ್ಸ್ ಒಳಗ ಒಂದ್ ಲೆಟರ್ ಒಳಗ ಮ್ಯಾನುವಲ್ ಒಳಗ ಬರೆದು ಕೊಟ್ಟಿರ್ತಾರ. ಮತ್ತ ಇನ್ನೊಂದು ಖುಷಿ ವಿಚಾರ ಏನಂತಂದ್ರಿ, ನೀವೇನಾರ www.theindusvalley ವೆಬ್ಸೈಟ್ ಒಳಗ ಹೋಗಿ ನನ್ನ ಕೂಪನ್ ಕೋಡ್ ಸೌಮ್ಯ 12 ಅಂದ್ರೆ SOUMYA12 ಇಲ್ಲಿ ಸ್ಕ್ರೀನ್ ಮೇಲೆ ಕಾಲಕುಂತೈತಲ್ರಿ, ಈ ಒಂದು ಕೂಪನ್ ಕೋಡ್ ಯೂಸ್ ಮಾಡಿ ನೀವೇನಾರ ಆ ವೆಬ್ಸೈಟ್ ಒಳಗ ಯಾವ್ದ ಸಾಮಾನ್ ತಗೊಂಡ್ರು ನಿಮಗ ಫ್ಲಾಟ್ ಆಗಿ 100%
ಡಿಸ್ಕೌಂಟನ್ನು ಅವರು ಕೊಡ್ತಾರೆ ನೋಡ್ರಿ. ಸೊ ಹಂಗಂದ್ರೆ ಮತ್ತೆ ತಡ ಮಾಡಕ್ ಹೊಂತೀರಿ, ಬಡ ಈ ಆಫರ್ ಎಂಡ್ ಆಗೋದ್ರೊಳಗನ ನೀವು ಆರ್ಡರ್ ಮಾಡಿ ಮತ್ತೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಇದ್ರ ಲಿಂಕ್ ಕೂಡ ಹಾಕಿರ್ತೀನಿ ರೀ. ಮತ್ತೆ ಫಸ್ಟ್ ಕಮೆಂಟ್ ಒಳಗೂ ನಿಮಗೆ ಇದ್ರ ಲಿಂಕ್ ಅನ್ನ ಹಾಕಿರ್ತೀನಿ. ನೀವು ಗೊತ್ತಾಗ್ಲಿಲ್ಲ ಅಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರು ಕೂಡ ನಿಮಗೆ ಈ ಒಂದು ವೆಬ್ಸೈಟ್ ಒಳಗೆ ಸಾಮಾನುಗಳನ್ನ ತಗೋಬಹುದು ನೋಡ್ರಿ. ಈ ಸ್ಟೀಲಿನ ಕಡಾಳಿಗೆ ಏನೈತಲ್ರಿ, ಇದನ್ನ ನೀವು ಇಂಡಕ್ಷನ್ ಕುಕ್ ಮೇಲಾಗ್ಲಿ ಅಥವಾ ನಾರ್ಮಲ್ ಗ್ಯಾಸ್ ಮೇಲಾಗ್ಲಿ, ಗ್ಲಾಸ್ ಟಾಪ್ ಇರ್ತೈತಲ್ರಿ ಅದ್ರ ಮೇಲೂ ಕೂಡ ಆರಾಮ್ಸೆ ಕುಕ್ ಮಾಡಕ ಯೂಸ್ ಮಾಡ್ಬೋದು. ಬಟ್ ಕೆಬ್ಣದ್ ಏನೈತಲ್ರಿ ಅದನ್ನ ನೀವು ಗ್ಯಾಸ್ ಮೇಲೆ ಅಷ್ಟ ಯೂಸ್ ಮಾಡಬೇಕು. ಮೈಕ್ರೋ ಓವನ್ ಮತ್ತು ಇಂಡಕ್ಷನ್ ಮೇಲೆ ಅದು ವರ್ಕ್ ಆಗಂಗಿಲ್ಲ. ಇವಿಷ್ಟು ಸಾಮಾನ್ ಜೊತೆ ನಮಗ ಈ ಕ್ಯೂಟ್ ಆದಂತಹ ಒಂದು ಕಟ್ಗಿದು ಸ್ಪೂನ್ ಕೂಡ ಕೊಟ್ಟಿದ್ರು ನೋಡ್ರಿ. ಆಕ್ಚುಲಿ ಇದು ಫ್ರೀ ಆಗಿ ಬಂದೈತಿ. ಕಟ್ಗಿ ಸ್ಪೂನ್ ಕೂಡ ಅಷ್ಟ ಮಸ್ತ್ ಅಂದ್ರ ಮಸ್ತ್ ಇತ್ತು. ಇವೆರಡು ಈ ಒಂದು ಸ್ಟೀಲಿನ ಕಡಾಗಿ ಮತ್ತ ಕೆಬ್ಣದ ಕಡಾಗಿ ನಮ್ಮ ಅಡಿಗೆ ಮನೆಗೆ ಬಂದಂತಹ ಹೊಸ ಮೆಂಬರ್ಸ್ ಅಂತಾನೆ ಹೇಳ್ಬಹುದ್ರಿ. ಅವಷ್ಟು ತಂದಿದ್ದ ಸಾಮಾನ ನೋಡುದು ಮಾಡೋದ್ರೊಳಗ ಈ ಕಡೆ ನಾನು ಫ್ರಿಜ್ ಸ್ವಚ್ಛ ಮಾಡಾಕ್ ಕುಂತೀನಿ ಅನ್ನೋದನ್ನ ನೆನಪು ಹಾರಿಬಿಟ್ಟಿದ್ದೀನ್ರಿ. ಹಿಂಗಾಗಿ ಮತ್ ಬಡಾನ ಬಂದಕ್ಕೆ ಮತ್ ಫ್ರಿಜ್ ಬಾಳತನ ಆಫ್ ಮಾಡಿದ್ರ ಅದ್ರೊಳಗೆ ಇಡು ಸಾಮಾನೆಲ್ಲ ಇದು ಹಾಕವು ಅಂತ ಹೇಳಿ ಮೊದ್ಲ ಫ್ರಿಜ್ ನಾನು ಉಷ್ಟು ಸಾಮಾನ ಈ ರೀತಿ ತಕೊಂಡಿನ್ರಿ. ತಕೊಂಡು ಅವನಷ್ಟು ಸಬ್ಕಾರ್ ಹಚ್ಚಿ ಚಂದಾಗ ತೊಳೆದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡ್ತೀನಿ ನಾನು. ಬಿಸಿಲಿಗಿಟ್ಟು ಈ ಕಡೆ ಇವನ್ನ ಒಳಗಿಂದ ಉಷ್ಟು ಫ್ರಿಜ್ ಅನ್ನ ಒಂದ್ ಸ್ವಲ್ಪ ಹಸಿ ಅರ್ಬಿ ಮಾಡ್ಕೊಂಡು ಅದನ್ನಷ್ಟು ಒರೆಸ್ಕೊಂತೀನಿ. ನೀವು ಫ್ರಿಜ್ ಒಂದ್ 15 ದಿನಕ್ಕೊಮ್ಮರ ಸ್ವಚ್ಛ ಮಾಡ್ಕೊಂತಾನೆ ಇರ್ಬೇಕು ನೋಡ್ರಿ. ಅದು ಮನ್ಯಾಗ ಹುಡುಗರು ಇದ್ದು ಅಂತಂದ್ರ ಏನಾರ ಸಾಮಾನ್ ತಗೊಳ್ಳೋ ಮುಂದಾಗ್ಲಿ ಇದನ್ ಮಾಡೋ ಮುಂದಾಗ್ಲಿ ಚೆಲ್ಲಾಡಿ ಫ್ರಿಜ್ ಅನ್ನೋದು ಅಷ್ಟು ಹೊಲಸ್ ಮಾಡಿಬಿಟ್ಟಿರ್ತಾರ. ಇವಾಗ ಫ್ರಿಜ್ ಇಂದ ಒಳಗ ಉಷ್ಟು ಒರೆಸ್ಕೊಂಡಿನ್ರಿ. ಈಗ ಹೊರಗುನು ಒಂದ್ 2 ಸಲ ಸ್ವಲ್ಪ ಉಗುರು ಬೆಚ್ಚಗೆ ನೀರೊಳಗ ಒರೆಸ್ಕೊಂಡ್ಬಿಡ್ತೀನಿ. ಅಂದ್ರ ಪೂರ್ತಿ ಚಂದಾಗ ಕ್ಲೀನ್ ಆಗಿಬಿಡ್ತೈತಿ ನೋಡ್ರಿ. ಇವನ್ನ ಸಬ್ಕಾರ್ ಹಚ್ಚಿ ತಿಕ್ಕಿ ಹೊರಗಿಟ್ಟಿದ್ದೀನ್ರಿ. ಇನ್ನೊಂದ್ ಸ್ವಲ್ಪ ಬಿಸಿಲಿಗೆ ಉಷ್ಟು ನೀರ್ ಆರ್ಲಿ ಅಂತ ಹೇಳಿ ಇವು ಫ್ರಿಜ್ನಾಗಿನ ಒಳಗಿನ ಗ್ಲಾಸ್ ಪ್ಲೇಟು ಅವೆಲ್ಲ ಇರ್ತಾವಲ್ರಿ ಅವನಷ್ಟು ಇದನ್ನ ತಿಕ್ಕಿ ಹೊರಗಿಟ್ಟು ಹಂಗ ಕಡ್ಲಿ ನೆನೆಕಿದ್ದೀವ್ರಿ. ಅವು ಈ ಮಳಿ ಐತಿ ಮತ್ ಮಾಡೈತಿ ಅಂತ ಹೇಳಿ ಒಟ್ಟ ಚಂದಾಗ ಒಣಗಿದ್ದೇ ಇಲ್ಲ. ಅವ್ನ್ ಬ್ಯಾಳಿ ಹೊಡಿಬೇಕಾಗಿತ್ತು. ಹಿಂಗಾಗಿ ಅವನು ಬಿಸಿಲಿಗೆ ಒಣಗಿಸ್ಕೊಂತ ಇವತ್ತ ತಂದಿದ್ದು ಉಷ್ಟು ಕಾಯಿಪಲ್ಯನು ಈ ರೀತಿ ಮೊದ್ಲೇಕ ಬೇರೆ ಬೇರೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ. ಅಂದ್ರೆ ಮೆಣಸಿನ್ಕಾಯಿ ಏನಾರ ಸೋಸ್ಕೊಂಡು ಖಾರ ರುಬ್ಬಿಟ್ಕೊಳ್ಳೋದಾಗ್ಲಿ ಅಥವಾ ಚೌಳಿಕಾಯಿ ಏನಾರ ಸೋಸ್ಕೊಂಡು ಇಟ್ಕೊಳ್ಳೋದು ಅವನ್ನೆಲ್ಲ ಸೋಸ್ಕೊಂಡು ಮೊದ್ಲೇಕ ಇಟ್ಕೊಂಡ್ಬಿಡ್ತೀನಿ ರೀ. ಹಿಂಗೆ ಇಟ್ಕೊಂಡ್ಬಿಟ್ರೆ ನಾವು ಪಲ್ಯ ಮಾಡೋ ಮುಂಜಾನೆ ಭಾಳ ಅನುಕೂಲ ಆಗುತ್ತೆ ನೋಡ್ರಿ. ಇವಾಗ ಫ್ರಿಜ್ಜಿನ ಗ್ಲಾಸ್ ಪ್ಲೇಟ್ ಏನ್ ತೊಳೆದಿದ್ನಲ್ರಿ ಅವನಷ್ಟು ಹೊಂದಿಸಿ ಯಾವ್ಯಾವ ಡಬ್ಬಿಗೆ ಯಾವ್ಯಾವ ಕಾಯಿಪಲ್ಯ ಹಾಕ್ಬೇಕು ನೋಡು ಅವನಷ್ಟು ಹಾಕಿಟ್ಟು ಇವಾಗ ಉಳ್ಕೆದ್ದು ಡಬ್ಬಿ ಇಡಾಕೊಂತೀನಿ ನೋಡ್ರಿ. ನಾವು ಫ್ರಿಜ್ನಾಗ ಏನು ಸಾಮಾನ ಅಡಿಗೆ ಪಡಿಗೆ ಏನು ಇಡಂಗಿಲ್ರಿ. ಬರೇ ಕೆನಿ ತುಪ್ಪ ಹಾಲು ಮೊಸರು ಮತ್ತು ಕಾಯಿಪಲ್ಯ ಅಷ್ಟ ಈ ಒಂದು ಫ್ರಿಜ್ ಒಳಗ ಇಟ್ಟಿರ್ತೀವಿ ನೋಡ್ರಿ. ಫ್ರಿಜ್ನಾಗ ಇಟ್ಟು ತಿನ್ನೋದನ್ನು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ನೋಡ್ರಿ. ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಯಾವುದೇ ಒಂದು ಕಾರಣಕ್ಕಾದ್ರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಅಂದಂಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಆದ್ಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರಿ ಅಂತಂದ್ರ ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗನೆ ನಿಮ್ಮನ್ನ ತಲುಪಾಕ ಅನುಕೂಲ ಆಗತ್ತೆ ನೋಡ್ರಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೇದಾಗ್ಲಿ.